ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂ ಕಾರ್ನರ್ಸ್. ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಶಿವಮೊಗ್ಗ ಹಾಗೆ ಸಿಗಂದೂರ್ಗೆ ಹೋಗೋಣ ಅಂತೇಳಿ ನಮ್ಮ ಚಿಕ್ಕಮ್ಮ ಅವ್ರು ಟ್ರಿಪ್ ಪ್ಲ್ಯಾನ್ ಮಾಡಿದರು. ಹಾಗೆ ನಾವು ಕೂಡ ಅವ್ರ ಜೊತೆಲಿ ಹೋದ್ವಿ. ಸಖತ್ ಮಜಾ ಮಾಡಿದ್ವಿ. ನಿಮ್ಮ ಜೊತೆಲಿ ಕೂಡ ಅದನ್ನು ಶೇರ್ ಮಾಡೋಣ ಅಂತೇಳಿ ವಿಡಿಯೋನ ಮಾಡಿದ್ದೀನಿ. ನಮ್ಮನ್ನ ನಾನು ಚರಿತಾ ಇವಾಗ ನಿಲ್ಸ ಅರ್ಲಿ ಮಾರ್ನಿಂಗ್ 4 o'clock ನಾವು ತುಮಕೂರನ್ನು ಬಿಟ್ಟಿದ್ವಿ. ಎಲ್ಲರಿಗೂ ಬೋರ್ ಆಗುತ್ತೆ, ಹಾಗೆ ಸ್ವಲ್ಪ ಎನರ್ಜಿ ಇರಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಗೇಮ್ನ ಆಡಿದ್ವಿ. ಲೈಕ್ ಸಾಂಗ್ನ ಪ್ಲೇ ಮಾಡ್ತೀವಿ, ಮಧ್ಯದಲ್ಲಿ ಎಲ್ಲಾದರೂ ಸ್ಟಾಪ್ ಮಾಡ್ತೀವಿ, ಕಂಟಿನ್ಯೂಯೇಷನ್ ಯಾರಾದರೂ ಒಬ್ರು ಆಡಬೇಕು. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಗೇಮ್ ಆಡ್ತಾ ಆಡ್ತಾ ನಾವು ಸಕ್ಕರೆಬೈಲು ಆನೆ ಬಿಡಾರ ರೀಚ್ ಆಗೇ ಬಿಟ್ವಿ. ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಇದು 8:30 to 11:30ವರೆಗೂ ಓಪನ್ ಇರುತ್ತೆ. ಅಂದರೆ ನೀವೇನಾದರೂ ಆನೆಗೆ ಸ್ನಾನ ಮಾಡಿಸ್ಬೇಕು ಆ ಥರ ಇದ್ದರೆ ಸ್ವಲ್ಪ ಬೇಗನೆ ರೀಚ್ ಆಗಿ. ಹಾಗೆ ಇಲ್ಲಿ ಎಂಟ್ರಿ ಫೀಸ್ 100 rupees ಇರುತ್ತೆ. ನೀವೇನಾದರೂ ಆನೆಗೆ ಊಟ ಮಾಡಿಸ್ಬೇಕು ಆ ಥರ ಇದ್ದರೆ 50 rupees ಚಾರ್ಜ್ ಮಾಡ್ತಾರೆ. ಹಾಗೆ ಏನಾದರೂ ಆನೆಗೆ ಸ್ನಾನ ಮಾಡಿಸ್ಬೇಕಂತಂದರೆ 250 rupees ಚಾರ್ಜ್ ಮಾಡ್ತಾರೆ. ನೀವು ಆನೆಗೆ ಸ್ನಾನ ಮಾಡಿಸ್ಬೇಕಂತ ಇದ್ದರೆ ಆದಷ್ಟು ಬೇಗನೆ ಬರಬೇಕಾಗುತ್ತೆ. ಲೈಕ್ 8:30 to 11:30 ಒಳಗಡೆ ಬಂದರೆ ನೀವು ಆನೆಗೆ ಸ್ನಾನ ಮಾಡಿಸಿ ಆರಾಮಾಗಿ ಅದ್ರ ಜೊತೆಲಿ ಆಟ ಆಡ್ಬೋದು. ಆನೆಗಳಿಗಂತೂ ತಿಕ್ಕಿ ಚೆನ್ನಾಗಿ ಸ್ನಾನ ಮಾಡಿಸ್ತಾ ಇದ್ರು. ಹಾಗೆ ಒಂದೊಂದು ಆನೆ ಅಂತೂ ಫುಲ್ ಫೋರ್ಸ್ ಕೊಡ್ತಾನೆ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೋರ್ಸ್ ಕೊಡ್ತಾ ಇದೆ. ಇಲ್ಲಿ ಈ ಆನೆ ನೋಡಿ ಎಷ್ಟು ಚೆನ್ನಾಗಿ ಮೈ ಉಜ್ಜಿಸ್ಕೊತಾ ಇದೆ. ಕ್ಲೀನಾಗಿ ಬಾಯೆಲ್ಲ ತೆಗೆದ್ಬಿಟ್ಟು ಬ್ರಷ್ ಎಲ್ಲ ಮಾಡಿಸ್ಕೊಳ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದು ನನಗೆ ಎಸ್ಪೆಷಲಿ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಕೂಡ ಬ್ರಷ್ ಕೊಡ್ತಾರೆ, ನಾವೇನಾದರೂ ಅದಕ್ಕೆ ಸ್ನಾನ ಮಾಡಿಸ್ಬೇಕಂತಿದ್ರೆ ಮಾಡಿಸ್ಬೋದು. ಬಟ್ ನನಗೆ ಭಯ ಆಯಿತು, ನಾನು ಅದನ್ನೇನು ಮಾಡಲಿಲ್ಲ. ಬಟ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವಂತೂ ಒಂದು ಚಿಕ್ಕ ಮಗುನೇ ನೋಡ್ದಾಗುತ್ತೆ, ಅಷ್ಟು ಇನ್ನೋಸೆಂಟ್, ಅಷ್ಟು ಕ್ಯೂಟಾಗಿ ಆಟಾಡ್ತಾ ಇತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾವೆ. ಆನೆಗಳೆಲ್ಲ ಫುಲ್ ಫ್ರೆಶ್ ಆಗಿಬಿಟ್ಟು ಅವ್ರ ಪ್ಲೇಸ್ಗೆ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಇಲ್ಲಿ ಆನೆಗಳನ್ನ ಅದರದೇ ಆದ ಪ್ಲೇಸಲ್ಲಿ ನಿಲ್ಲಿಸ್ತಾರೆ. ಅದರ ಏಜು ಹಾಗೆ ನೇಮ್ ಎಲ್ಲ ಬರೆದಿರ್ತಾರೆ. ಈ ಆನೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದೆ. ಮೊಬೈಲ್ ತೆಗೆದ್ರೆ ಸಾಕು ಪೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ತುಂಬಾ ಬ್ರಿಲಿಯಂಟ್ ಆನೆ ಅಂತಲೇ ಹೇಳ್ಬೋದು. ಪೋಸ್ ಕೊಡೋದು ಚೆನ್ನಾಗಿ ಕಲ್ಬಿಟ್ಟು ಕಾಲು ಬೆಂಡ್ ಮಾಡಿ ಮಜಾ ಐತೆ. ಆನೆಗಳನ್ನ ಅವರು ಯಾಕೆ ತಿಕ್ಕಿ ಸ್ನಾನ ಮಾಡಿಸ್ತಾ ಇದ್ರು ಅಂತ ಈಗ ಗೊತ್ತಾಯ್ತು. ಅವರು ಅಷ್ಟು ಗಲೀಜು ಮಾಡ್ಕೊತಾರೆ. ಶಿವಮೊಗ್ಗ ವಿಸಿಟ್ ಮಾಡಿದ್ರೆ ಫಾರ್ ಶ್ಯೂರ್ ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ. ಹಾಗೆ ಮಕ್ಕಳು ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತೀರಾ. ಆನೆಗಳ ಜೊತೆಲಿ ಸಫಿಷಿಯಂಟ್ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಸಾಗರದಲ್ಲಿರೋ ಶ್ರೀ ಶ್ರೀಧರ ಆಶ್ರಮಕ್ಕೆ ಬಂದ್ವಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಬಹುದು. ಇದ್ರ ಓಪನಿಂಗ್ಸ್ ಟೈಮಿಂಗ್ಸ್ ಬಂದುಬಿಟ್ಟು 6 AM to 1:30 PM. ಹಾಗೆ 4 o'clock ಇಂದ 8 o'clockವರೆಗೂ ಓಪನ್ ಇರುತ್ತೆ. ಮಧ್ಯದಲ್ಲಿ ಕ್ಲೋಸ್ ಆಗಿರುತ್ತೆ. ನೀವು ಆದಷ್ಟು 4 to 8 ಅಥವಾ 6 to 1:30 ಒಳಗಡೆ ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡಿ. ಬಿಕಾಸ್ ನಾವು 2 o'clock ಆಗಿ ವಿಸಿಟ್ ಮಾಡಿದ್ವಿ, ಬಟ್ ನಾವು 4 o'clockವರೆಗೂ ಅಲ್ಲಿ ವೆಯ್ಟ್ ಮಾಡಿದ್ವಿ. ನೀವು ಮಳೆಗಾಲದಲ್ಲಿ ಶಿವಮೊಗ್ಗ ವಿಸಿಟ್ ಮಾಡೋದಾದರೆ ರೈನ್ ಕೋಟ್ ಅಥವಾ ಛತ್ರಿನ ಕ್ಯಾರಿ ಮಾಡಿ, ತಪ್ಪದೆ. ನಾವು ಅದನ್ನು ಮಿಸ್ ಮಾಡಿದ್ವಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ತೀರ್ಥ ಸ್ನಾನ ಕೂಡ ಇರುತ್ತೆ. ಸತ್ಯ ಅಲ್ಲಿ ನೀರು ಬರ್ತೈತಲ್ಲ, ಅಲ್ಲೇ ತೀರ್ಥ ಸ್ನಾನ ಆದಮೇಲೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಲ್ಲಿ ಪಕ್ಕದಲ್ಲೇ ರೂಮ್ ಕೂಡ ಇದೆ.
ಇಲ್ಲಿ ಮಧ್ಯಾಹ್ನ ಪ್ರಸಾದ ಕೂಡ ಕೊಡ್ತಾರೆ. ಹಾಗೆ ಇಲ್ಲಿ ಮೆಟ್ಲುಗಳನ್ನ ಹತ್ಕೊಂಡೋದ್ರೆ ನಾವು ಶ್ರೀಧರ ಸ್ವಾಮಿ ಅವರ ಮಂದಿರನ ರೀಚ್ ಆಗ್ತೀವಿ. ಮಳೆ ಬಂದರೆ ಮಲೆನಾಡು ಎಷ್ಟು ಜನ ಈ ಮರನ ನೋಡಿದ್ದೀರಾ? ಈ ಮರ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಮರ ಅಂತೇಳ್ಬಿಟ್ಟು. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಸಿಗಂದೂರಿಗೆ. ಸಿಗಂದೂರು ಅಂದ ತಕ್ಷಣ ಫಸ್ಟ್ ನೆನಪಾಗೋದೆ ಲಾಂಚಲ್ಲಿ ಶರಾವತಿ ನದಿಯಲ್ಲಿ ದೇವಿ ದರ್ಶನಕ್ಕೆ ಹೋಗೋದು. ಬಟ್ ಈಗ ಲಾಂಚ್ನ ಸ್ಟಾಪ್ ಮಾಡಿದ್ದಾರೆ, ನಾವಿವಾಗ ಬ್ರಿಡ್ಜ್ ಮೇಲೆ ಹೋಗಬೇಕಾಗತ್ತೆ. ಸಿಗಂದೂರಲ್ಲಿ ಅವತ್ತು ಸ್ಟೇ ಮಾಡಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ದೇವಿ ದರ್ಶನಕ್ಕೆ ಬಂದ್ವಿ. ಹುಡುಗಿ ನಮ್ಮ ರಾಮಣ್ಣ ದೇವಿ ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆ ದೇವಿಗೆ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಒಳಗಡೆ ನಾನು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಹಾಗಾಗಿ ನೆಕ್ಸ್ಟ್ ನಾವು ಬಂದಿದ್ದು ಕವಿಮನೆ ಅಂತಲೇ ಫೇಮಸ್ ಆಗಿರೋ ಕುವೆಂಪುರವರ ಹುಟ್ಟೂರಾದ ಕುಪ್ಪಳ್ಳಿಗೆ ಬಂದ್ವಿ. ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ಮಲೆನಾಡಿನ ಸೊಗಡು ತುಂಬಿ ತುಳುಕುತ್ತೆ ಆ ಮನೆಯಲ್ಲಿ. ಹಿಂದೆ ಪೂರ್ತಿ ಬೆಟ್ಟ ಗುಡ್ಡಗಳು, ಹಾಗೆ ಮುಂದೆ ಪೂರ್ತಿ ಗ್ರೀನ್ರಿ ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನಿಲ್ಲಿ ನಿಮಗೆ ಮನೆ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ನಂಗೆ ಅದೇನೋ ಗೊತ್ತಿಲ್ಲ, ಚಿಕ್ಕವಳಿದ್ದಾಗಿಂದ ಪೂರ್ಣಚಂದ್ರ ತೇಜಸ್ವಿ ಅವರಂದರೆ ನಂಗೆ ತುಂಬಾ ಇಷ್ಟ. ಅವರ ಮನೆಗೆ ನಾನು ಇಲ್ಲಿ ಬರ್ತಾಯಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಕವಿಮನೆ ವಿಸಿಟಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು 9 AM to 6:30 PM. ಹಾಗೆ ಎಂಟ್ರಿ ಫೀಸ್ ಕೂಡ ಇರುತ್ತೆ. ಮನೆ ಒಳಗಡೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಹಾಗೆ ಪ್ರತಿಯೊಂದು ವಸ್ತುಗಳನ್ನ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊತ ಬಂದಿದ್ದಾರೆ. ಹಾಗೆ ನಾವು ಅದನ್ನು ಯಾವುದನ್ನು ಟಚ್ ಮಾಡದೆ ಆರಾಮಾಗಿ ನೋಡ್ಕೊಂಡು ಬರಬೇಕಷ್ಟೇ. ಅಲ್ಲಿ ಕುವೆಂಪು ಅವರು ಯೂಸ್ ಮಾಡ್ತಿದ್ದಂತಹ ಪೆನ್ ಆಗಿರಬಹುದು, ಅವರ ಪುಸ್ತಕಗಳೆಲ್ಲ ತುಂಬ ಚೆನ್ನಾಗಿ ಡಿಸ್ಪ್ಲೇಗಿಟ್ಟಿದ್ದಾರೆ. ಅವ್ರ ಬಗ್ಗೆ ನಾವು ತುಂಬಾ ತಿಳ್ಕೋಬಹುದು ಕೂಡ. ಮನೆ ಅಂತ ಅಂದ್ರೇ ಒಂದು ಎಮೋಷನ್. ನನಗಂತೂ ನಮ್ಮ ಅಜ್ಜಿ ಮನೆ ಅಂದರೆ ತುಂಬಾ ಇಷ್ಟ. ಅಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಒಂದೊಂದು ಮೂಮೆಂಟ್ಸ್ ನಂಗೆ ನೆನಪಾಗುತ್ತೆ. ಈಗ ಕೂಡ ಅದನ್ನೇ ಅಲ್ಲಿ ವಿವರಿಸಿದ್ರು. ಎಷ್ಟು ಚೆನ್ನಾಗಿ ವಿವರಿಸಿದ್ರು ಅಂದರೆ ಅದು ಹಾರ್ಟ್ಗೆ ಟಚ್ ಆಗ್ತಾಯಿತ್ತು. ನನಗೂ ನಮ್ಮ ಅಜ್ಜಿ ಮನೆ ನೆನಪಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.